ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ತೊಂಡೆಕಾಯಿ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಇದು ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ವೆಜ್. ಫಂಕ್ಷನಲ್ಲಿ ಕೂಡ ಇದನ್ನು ಮಾಡ್ತಾರೆ ನೋಡಿ. ಆ ರೀತಿಯೇ ನಾನು ಈ ರೆಸಿಪಿಯನ್ನು ನಾವೀಗ ಮಾಡುವ. ನೋಡಿ, ಇದನ್ನು ಸರಿಯಾಗಿ ನೀರಲ್ಲಿ ತೊಳೆದು ಮತ್ತು ಇದನ್ನು ನೋಡಿ ಈ ರೀತಿ ಕ್ಲೀನ್ ಮಾಡಿರ್ತಾ ಇದ್ದೇನೆ. ಯಾಕೆಂದರೆ ಅದರಲ್ಲಿ ಕೆಲವೊಮ್ಮೆ ಹುಳ ಇರ್ತದೆ, ಅದು ನೋಡಿ ಸರಿಯಾಗಿ ನೋಡಿ ಅದನ್ನು ತೆಗಿಬೇಕು. ಇದಕ್ಕೆ ಕೊಂಕಣಿಯಲ್ಲಿ ತೆಂಡ್ಲಿ ಅಂತ ಹೇಳ್ತಾರೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನು ನೋಡಿ ಒಂದೊಂದಾಗಿಯನ್ನು ಜಜ್ಜಿ ಇಡ್ತಾ ಇದ್ದೇನೆ. ಅದು ಕಟ್ ಮಾಡೋದಿಲ್ಲ, ತೊಂಡೆಕಾಯನ್ನು ಜಜ್ಜಿ ಈ ಥರ ಜಜ್ಜಿ ಹಾಕಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಎಲ್ಲ ನಾನು ತೊಂಡೆಕಾಯನ್ನು ಜಜ್ಜಿ ಇಟ್ಟುಕೊಂಡಿದ್ದೇನೆ. ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ. ಇದರಲ್ಲಿ ಹಾಕಿದ್ದೇನೆ 2-3 ಚಮಚ ಉಂಟು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಹಾಕುವ 1/4 ಚಮಚ ಸಾಸಿವೆ. ಈಗ ನಾನು ಹಾಕ್ತಾ ಇದ್ದೇನೆ ಕಟ್ ಮಾಡಿ ಇಟ್ಟ ಈರುಳ್ಳಿ. ನಾನು ಇಲ್ಲಿ 2 ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ನಿಮಗೆ ಬೇಕಾದರೆ 3 ಈರುಳ್ಳಿ ಕೂಡ ಹಾಕ್ಬೋದು. ಈಗ ಈ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಜಜ್ಜಿ ಇಟ್ಟ ಬೆಳ್ಳುಳ್ಳಿ ಮತ್ತೆ ಸಣ್ಣ ತುಂಡು ಶುಂಠಿ. ಇದು ಎಲ್ಲವನ್ನು ಒಳ್ಳೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನಾನು ಒಂದು ದೊಡ್ಡ ಟೊಮೆಟೊವನ್ನು ತಗೊಂಡಿದ್ದೇನೆ, ಅದು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಅದು ಕೂಡ ಸರಿಯಾಗಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈಗ ನಾನು ಜಜ್ಜಿ ಇಟ್ಟ ನೋಡಿ ತೊಂಡೆಕಾಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಎಲ್ಲವನ್ನು ಹಾಕಿ ಒಳ್ಳೆ ಮಾಡಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಇದರ ಬಾವೆಯಲ್ಲೇ ಒಳ್ಳೆದು ಇದು ತೊಂಡೆಕಾಯಿ ಬೇಯಬೇಕು. ಈಗ ನಾನು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ತೊಂಡೆಕಾಯಿ ನಿಮಗೆ ಇಷ್ಟ ಆಗುತ್ತೆ. ಈಗ ನಾನು ಆ್ಯಡ್ ಮಾಡ್ತಾ ಇದ್ದೇನೆ 1/4 ಚಮಚ ಅರಸಿನ ಹುಡಿ ಮತ್ತು ಇವೆಲ್ಲವನ್ನು ಸರಿಯಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಹೊತ್ತು ಮುಚ್ಚಿ ಇಡುವ ಇದನ್ನು ನೋಡಿ. ಈಗ ಒಳ್ಳೆ ಇದಾಗಿದೆ, ಬೆಂದಿದೆ ಇದು ತೊಂಡೆಕಾಯಿ. ಸರಿಯಾಗಿ ಬೇಯಬೇಕು ಇದು. ಇನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನಾನು ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡರ್. ಇದೊಂದು 2 ಟೀ ಸ್ಪೂನ್ ಹಾಕಬೇಕು. ಯಾಕೆಂದರೆ ಈ ರೆಸಿಪಿ ಹೆಸರೇ ತೊಂಡೆಕಾಯಿ ಪೆಪ್ಪರ್ ಫ್ರೈ. ಅದಕ್ಕೋಸ್ಕರ ಸರಿಯಾಗಿ ಪೆಪ್ಪರ್ ಪೌಡರನ್ನು ಹಾಕಬೇಕು ಇದಕ್ಕೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ. ಇನ್ನು ಸ್ವಲ್ಪ ಹೊತ್ತು 5 ನಿಮಿಷ ಬೇಯಲಿಕ್ಕೆ ಇಡಬೇಕು.
ಈಗ ನೋಡಿ ತೊಂಡೆಕಾಯಿ ಸರಿಯಾಗಿ ಬೆಂದಿದೆ. ಇದನ್ನು ನಾವು ನೋಡಿ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಫಂಕ್ಷನಿಗೆ ಕೂಡ ಈ ರೀತಿಯೇ ಮಾಡ್ತಾರೆ ನೋಡಿ. ನಿಮಗೆ ಇಷ್ಟ ಆಗುತ್ತೆ ನನ್ನ ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆಗೆ. ಟೇಕ್ ಕೇರ್.